ಇವತ್ತು ನೀವು ಉಜಿರೆ ಅನ್ನೋ ತೀರ್ಥಕ್ಷೇತ್ರಕ್ಕೆ ಬಂದಿದ್ದೀರಾ. ಆ ತೀರ್ಥಕ್ಷೇತ್ರದ ಸ್ವಾಮಿ ಜನಾರ್ದನ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನಿಮ್ಮ ಆಸೆಯನ್ನು ಕೂಡ ನೆರವೇರಲಿ. ಶ್ರೀ ಜನಾರ್ದನ ಸ್ವಾಮಿಯ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಇವಾಗ ಜನಾರ್ದನ ದೇವ್ರನ್ನ ನೋಡಿದ್ದೀರಾ, ಈಗ ರುದ್ರದೇವ್ರನ್ನ ನೋಡ್ತಾ ಇದ್ದೀರಾ. ಉಮಾವೈವಾಗ್ ಸಮೋದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ಮಿಥುನಂ ಜ್ಞಾತ್ವ ನಾ ದಾಂಪತ್ಯ ವಿಹೀಯತೆ. ಉಜಿರೆ ಅನ್ನೋ ತೀರ್ಥಕ್ಷೇತ್ರದಲ್ಲಿ ಜನಾರ್ದನ ಸ್ವಾಮಿ ದೇವರು ಮತ್ತು ರುದ್ರದೇವ್ರನ್ನ ನೀವು ನೋಡ್ತಿದ್ದೀರಾ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನಿಮ್ಮ ಮನೋಕಾಮನೆಗಳಲ್ಲಿ ಕೂಡ ಶ್ರೀ ರುದ್ರದೇವರು ಈಡೇರಿಸ್ತಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ. ಉಮಾವೈವಾಗ್ ಸಮೋದಿಷ್ಟ ಮನೋರುದ್ರ ದಾಂಪತ್ಯ ವಿಹೀಯತೆ. ನೋಡಿ, ನೀವು ನೋಡಲಿ ಅಂತ ರುದ್ರದೇವ್ರಿಗೆ ಅಭಿಷೇಕ ಆಗ್ತಾಯಿದೆ. ನೀವು ಎಷ್ಟು ಪುಣ್ಯವಂತರು. ಎಲ್ಲರ ಆಸೆನೂ ಕೂಡ ರುದ್ರದೇವರು ನೆರವೇರಿಸಲಿ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಹರೇ ಶ್ರೀನಿವಾಸ. ಶ್ರೀ ವಿಘ್ನ ವಿನಾಯಕನ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ವಿಘ್ನೇಶ್ವರನಿಗೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ನೀವು ಅಂದ್ಕೊಂಡಿದ್ದ ಕೆಲಸ ಈಡೇರಿಸ್ತಾನೆ. ಎಲ್ರಿಗೂ ಒಳ್ಳೆಯದಾಗಲಿ. ಉಜಿರೆ ಅನ್ನೋ ತೀರ್ಥಕ್ಷೇತ್ರಕ್ಕೆ ಬಂದಿದ್ದೀರಾ. ಇಲ್ಲಿ ನೋಡಿ, ಮಧ್ವಾಚಾರ್ಯ ಪ್ರತಿಮೆ ನೋಡ್ತಾ ಇದ್ದೀರಾ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಸಾಕ್ಷಾತ್ತಾಗಿ ಇಲ್ಲಿ ಮಧ್ವಾಚಾರ್ಯ ಕೂತಿದ್ದ ಜಾಗನ ಎಲ್ಲರೂ ಕೂಡ ಭಕ್ತಿಯಿಂದ ನಮಸ್ಕಾರ ಮಾಡಿ ಈ ಉಜಿರೆ ಅನ್ನೋ ತೀರ್ಥಕ್ಷೇತ್ರಕ್ಕೆ ಬಂದು ನೀವು ಇಲ್ಲಿ ಜನಾರ್ದನನ್ನ ಮತ್ತು ರುದ್ರದೇವ್ರನ್ನ ಎಲ್ಲರನ್ನೂ ಕೂಡ ನೀವು ದರ್ಶನ ಮಾಡ್ಬೋದು. ಹರೇ ಶ್ರೀನಿವಾಸ. ಮಧ್ವನವಮಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭ ತರಲಿ ಅಂತ ಹೇಳ್ತಾ ಹರೇ. ನೋಡಿ, ಇಲ್ಲೊಂದು ಕಲ್ಲು ನೋಡ್ತಾ ಇದ್ದೀರಲ್ಲ, ಸಾಕ್ಷಾತ್ತಾಗಿ ಶ್ರೀ ಮಧ್ವಾಚಾರ್ಯರು ಈ ಕಲ್ ಮೇಲೆ ಕೂತ ಕಲ್ಲಿದು. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ನಾವು ಕೇಳಿರ್ತೀವಷ್ಟೇ, ಕಣ್ಣಿಂದ ನೋಡಿರಲ್ಲ. ಎಲ್ಲರೂ ಹತ್ತಿರದಿಂದ ನಾನು ತೋರಿಸ್ತಾ ಇದ್ದೀನಿ. ಮಧ್ವಾಚಾರ್ಯರು ಕೂತ್ಕೊಂಡಿರೋದು ಈ ಕಲ್ಲು ಎಷ್ಟು ಪುಣ್ಯ ಮಾಡಿದೆ. ಈ ಕಲ್ ಮೇಲೆ ಕೂತಿರೋ ಮಧ್ವಾಚಾರ್ಯನ ನೋಡಿ ನಾವು ಎಷ್ಟು ಪುಣ್ಯ ಮಾಡಿದ್ದೀವಲ್ವ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಹರೇ ಶ್ರೀನಿವಾಸ. ಒಂದು ಬಾರಿ ಸ್ಮರಣೆ ಸಾಲದೆ, ಒಂದು ಬಾರಿ ಸ್ಮರಣೆ ಸಾಲದೆ, ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಒಂದು ಬಾರಿ ಸ್ಮರಣೆ ಸಾಲದೆ, ಹಿಂದನೇಕ ಯೋನಿಯಲ್ಲಿ ಬಂದು, ಹಿಂದನೇಕ ಜನ್ಮದಲ್ಲಿ ಒಂದು ಯೋನಿಯಲ್ಲಿ ಬಂದು, ಇಂದಿರೇಶನ ಪಾದವನ್ನು ಹೊಂದಬೇಕು ಎಂಬುವ ಒಂದು ಬಾರಿ ಸ್ಮರಣೆ. ಪ್ರಕೃತಿ ಬಂಧದಲ್ಲಿ ಸಿಲುಕಿ ಸಕಲ ವಿಷಯಗಳಲ್ಲಿ ನೊಂದು, ಪ್ರಕೃತಿ ಬಂಧದಲ್ಲಿ ಸಿಲುಕಿ ಸಕಲ ವಿಷಯಗಳಲ್ಲಿ ನೊಂದು, ಅಕಳಂಕ ಚರಿತ ಹರಿಯ ಪಾದ, ಅಕಳಂಕ ಚರಿತ ಹರಿಯ ಪಾದ ಭಕುತಿ ಬೇಕು ಎಂಬುವರಿಗೆ ಒಂದು ಬಾರಿ ಸ್ಮರಣೆ ಸಾಲದೆ, ಒಂದು ಬಾರಿ ಸ್ಮರಣೆ ಸಾಲದೆ. 6 ಮಂದಿ ವೈರಿಗಳನ್ನು, 6 ಮಂದಿ ವೈರಿಗಳನ್ನು ಸೇರಲೀಸದಂತೆ ಜರಿದು, ಧೀರನಾಗಿ ಹರಿಯ ಪಾದ
ಧೀರನಾಗಿ ಹರಿಯ ಪಾದ ಸೇರಬೇಕು ಎಂಬುವರಿಗೆ ಒಂದು ಬಾರಿ ಸ್ಮರಣೆ ಸಾಲದೆ, ಒಂದು ಬಾರಿ ಸ್ಮರಣೆ ಸಾಲದೆ. ಘೋರ ಸಂಸಾರ ಬುಧಿಗೆ, ಘೋರ ಸಂಸಾರ ಬುಧಿಗೆ ಪರಮ ಜ್ಞಾನವೆಂಬವಾಡೆ ಏರಿ ಮೆಲ್ಲನೆ ಹರಿಯ ಪಾದ ಪಾಡೆ ಏರಿ ಮೆಲ್ಲನೆ ಹರಿಯ ಪಾದ ಸೇರಬೇಕು ಎಂಬುವರಿಗೆ ಒಂದು ಬಾರಿ ಸ್ಮರಣೆ ಸಾಲದೆ, ಒಂದು ಬಾರಿ ಸ್ಮರಣೆ ಸಾಲದೆ. ಹೀನ ಬುದ್ಧಿಯಿಂದ ಶ್ರೀ ಹಯವದ ನನ್ನ ಜರಿದು, ಹೀನ ಬುದ್ಧಿಯಿಂದ ಶ್ರೀ ಹಯವದ ನನ್ನ ಜರಿದು, ತಾನು ಬದುಕಲಾರದಿರಲು, ತಾನು ಬದುಕಲಾರದಿರಲು ತೋರಿಕೊಟ್ಟ ಮಧ್ವಮುನಿಯ, ತೋರಿಕೊಟ್ಟ ಮಧ್ವಮುನಿಯ. ತೋರಿಕೊಟ್ಟ ಮಧ್ವಮುನಿಯ ಮಧ್ವಮುನಿಯ ತಾನು ಬದುಕಲಾರದಿರಲು, ತಾನು ಬದುಕಲಾರದಿರಲು ತೋರಿಕೊಟ್ಟ ಮಧ್ವಮುನಿಯ ಒಂದು ಬಾರಿ ಸ್ಮರಣೆ ಸಾಲದೆ. ಆನಂದ ತೀರ್ಥರ, ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ ಒಂದು ಬಾರಿ, ಒಂದು ಬಾರಿ, ಒಂದು ಬಾರಿ ಸ್ಮರಣೆ ಸಾಲದೆ. ಅಜ್ಞಾನಿಗಳಿಗೆ ಜ್ಞಾನವನ್ನು ನೀಡಿ, ಹಾಗೆ ಜ್ಞಾನಿಗಳಾದವರಿಗೆ ಬಿಡುಗಡೆಯನ್ನು ಕೊಟ್ಟು, ಬಿಡುಗಡೆ ಹೊಂದಿದವರಿಗೆ ಆನಂದವನ್ನು ನೀಡುವಂತಹ ರೂಪ ಅದು ಜನಾರ್ದನ ಅಂತ ಆಚಾರ್ಯರು ಸ್ಮರಣೆ ಮಾಡಿರುವ ರೂಪ. ಅಂತಹ ಆಚಾರ್ಯರ ಒಂದು ವಿಶೇಷವಾದ ಕಾರ್ಯಭಾರ ಈ ಜಾಗದಲ್ಲಿ ನಡೆದಿದೆ. ಆಚಾರ್ಯರು ಬ್ರಹ್ಮಸೂತ್ರಗಳಿಗೆಲ್ಲ ಬಹಳ ವಿಸ್ತಾರವಾದ ಅರ್ಥವನ್ನು ಮಾಡುತ್ತಾ, ಪೂರ್ವ ಅರ್ಥಗಳಲ್ಲಿ ಇರುವ ಅಸ್ವಾರಸ್ಯಕ್ಕೆ ಬದಲಾಗಿ ಹೊಸ ಅರ್ಥವನ್ನು ಹೇಳಲಿಕ್ಕೆ ಅಂತ ಹೊರಟಾಗ ಬಹಳ ಜನ ವೇದಾಂತದಲ್ಲಿ, ವೇದಗಳಲ್ಲಿ, ಇತಿಹಾಸದಲ್ಲಿ ಇವರಿಗೆ ಚೆನ್ನಾಗಿ ಪರಿಣಿತಿ ಇದೆ. ಯಾಕೆಂದರೆ ಅದನ್ನು ಅವರಿಗೆ ಪ್ರತ್ಯುತ್ತರವಾಗಿ ಏನು ಕೊಡ್ಲಿಕ್ಕೆ ಬರ್ತಿರ್ಲಿಲ್ಲ. ಆಗ ಏನು ಯೋಚನೆ ಮಾಡಿದ್ರು ಅಂದರೆ, ಒಬ್ಬನನ್ನು ಒಂದು ಶಾಸ್ತ್ರದಲ್ಲಿ ಬಗ್ಗಿಸ್ಲಿಕ್ಕಾಗದೇ ಇದ್ರೂ ಕೂಡ ಇನ್ನೂ ಬೇರೆ ಬೇರೆ ಥರದ, ಯಾಕೆಂದರೆ ಈ ಪರಿಸರದಲ್ಲೆಲ್ಲ ತಂತ್ರ ಗ್ರಂಥಗಳು ಮತ್ತು ಪೌರೋಹಿತ್ಯಕ್ಕೆ ಅಂದರೆ ಪ್ರಯೋಗಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳು ಜಾಸ್ತಿ. ಇಲ್ಲಿ ಅನೇಕ ರೀತಿಯ ಆಗಮಗಳ ಹಿನ್ನೆಲೆಯಲ್ಲಿ ದೇವಸ್ಥಾನಗಳಲ್ಲಿ ಪೂಜೆಗಳು ನಡೆಯುವಂಥದ್ದು ಅಥವಾ ಕರ್ಮಾಂಗಗಳು ನಡೆಯುವಂಥದ್ದು ಬಹಳ ವ್ಯಾಪಕವಾಗಿ ಇದೆ ಇಲ್ಲಿ. ಹಾಗಾಗಿ ಅಂತಹ ಶಾಸ್ತ್ರಗಳಲ್ಲಿ ಆಚಾರ್ಯರಿಗೆ ಹಿಡಿತ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇಲ್ಲಿ ಎಡಗೈ ಮೊದಲು ಎತ್ತಿದ, ಬಲಗೈ ಆಮೇಲೆ ಎತ್ತಿದ, ಕೈಯನ್ನು ಹೀಗೆ ಮಾಡ್ದ, ಹಿಂದೆ ಮಾಡ್ದ, ಅಂದರೆ ತಂತ್ರ ಕ್ರಮಗಳು ತುಂಬ ಜಾಸ್ತಿ. ಎಷ್ಟು ಅಂದರೆ ಅದನ್ನು ಕಲ್ತವರ ಎದುರುಗಡೆ ನಾವು ಕೂತ್ರಿ ಇಷ್ಟೆಲ್ಲ ಹೇಗೆ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಅಂತ. 1000 ಹೆಸರು ಬಂದರೆ ಆ 1000 ಹೆಸರಿಗೆ ಸಂಬಂಧಪಟ್ಟ ಬೇರೆ ಬೇರೆ ಕಲೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ದ್ರವ್ಯಗಳನ್ನೆಲ್ಲ ತಂತ್ರಿಗಳು ಬಹಳ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತಾರೆ. ಅಂಥ ವಿಷಯದಲ್ಲಿ ಆಚಾರ್ಯರಿಗೆ ಏನು ತಿಳುವಳಿಕೆ ಇಲ್ಲ. ಯಾಕೆಂದರೆ ಯಜ್ಞಕ್ಕೆ ಸಂಬಂಧಪಟ್ಟ ಕರ್ಮಾಂಗಗಳಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಆಚಾರ್ಯರನ್ನು ಹಿಡಿದು ಹಾಕಬಹುದು ಅಂತ ಯೋಚನೆ ಮಾಡಿ ಒಂದು ವರ್ಗದ ಮಂದಿ, ಮರಡಿತ್ತಾಯರ ವಂಶದಲ್ಲಿ ಬಂದಂತಹ ಒಂದಿಷ್ಟು ಜನ
ಪೌರೋಹಿತ್ಯ ವರ್ಗ ಅಂತ ಇಟ್ಕೊಳ್ಳಿ. ಪೌರೋಹಿತ್ಯ ವರ್ಗದಲ್ಲಿ ಬಂದ ಜನ ಆಚಾರ್ಯರನ್ನ ಈ ವಿಷಯದಲ್ಲಿ ನಿಮಗೆ ಹಿಡಿತ ಇಲ್ಲ ಅಂತ ತಿಳಿಸುವುದಕ್ಕೋಸ್ಕರ ಕೆಲವು ಪ್ರಶ್ನೆಗಳನ್ನು ಮಾಡಿದ್ವಿ. ಅಂದ್ರೆ ಮುಖ್ಯವಾಗಿ ನಮಗೆ ವೇದಗಳು ಅಂತಂದಾಗ ಸಂಹಿತ, ಆರಣ್ಯಕ, ಬ್ರಾಹ್ಮಣ, ಉಪನಿಷತ್ತು ಅಂತ ಉಪನಿಷತ್ತುಗಳ ವಿವರಣೆಯನ್ನು ಕೊಟ್ಟಿದ್ದೀರಿ. ರಥಸಪ್ತಮಿ ಅಂತಂದ್ರೆ ಅದು ನಾರಾಯಣ ಪಂಡಿತಾಚಾರ್ಯರ ದಿನ. ಭೀಷ್ಮಾಷ್ಟಮಿ ಅಂತಂದ್ರೆ ಒಂದು ರೀತಿ ಭೀಷ್ಮರ ಹಾಗೆ ತತ್ವ ಪ್ರಸಾರವನ್ನು ಮಾಡುವಲ್ಲಿ ತಮ್ಮ ಬದುಕನ್ನು ಸಮರ್ಪಿಸಿದಂತಹ ತ್ರಿವಿಕ್ರಮ ಪಂಡಿತ ದಿನ, ಅವರ ಆಚಾರ್ಯರ ದಿನ. ಮೂರನೇದು ಇವತ್ತು ಅವರಿಬ್ಬರು ಶಿಷ್ಯರನ್ನು ಉದ್ಧರಿಸಿದಂತಹ ಆಚಾರ್ಯ ಮಧ್ವರ ನವಮಿ ಅಂತಂದ್ರೆ ಅವರು ಇವತ್ತು ಬದರಿಗೆ ಪ್ರಯಾಣ ಮಾಡಿದ ದಿನ. ಅದರಿಂದಾಗಿ ಮಾಘ ಶುದ್ಧ ನವಮ್ಯಾಂ ಬದರೀಂ ಯಯೌ ಅಂತ ಅವರ ಐತಿಹ್ಯವನ್ನು ಹೇಳುತ್ತೆ. ಹೀಗಿರುವಂತಹ ಆಚಾರ್ಯರ ಬದುಕಿನಲ್ಲಿ ನಡೆದ ಅನೇಕ ಘಟನೆಗಳು ನಮಗೆ ಮತ್ತೆ ಮತ್ತೆ ಹೆಚ್ಚು ಹೆಚ್ಚು ಭಗವಂತನಲ್ಲಿಗೆ ನಾವು ಹತ್ತಿರವಾಗುವುದಕ್ಕೆ ತತ್ವಜ್ಞಾನವೇ ಪ್ರಧಾನ. ಏನೇ ಕೆಲಸದಲ್ಲಿರಲಿ ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದ್ ಆರಾಧನಮೇವ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪ್ಯಧರ್ಮ ಅಂತ ನಮಗೆ ವಿಧಿಸಿದ ಕರ್ತವ್ಯವನ್ನು ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಆ ವಿಧಿಯನ್ನು ಪ್ರೀತಿಯಿಂದ ಮತ್ತು ಪ್ರಾಮಾಣಿಕವಾದ ಸ್ಥಿತಿಯಲ್ಲಿ ಭಗವಂತನ ಪೂಜೆ ಅಂತ ನಂಬಿ ನಾವು ಮಾಡಿದರೆ, ಅದು ನಮ್ಮ ಆಫೀಸಿನ ವರ್ಕ್ ಆಗಿರ್ಬೋದು, ಮನೆಯ ಕೆಲಸ ಇರ್ಬೋದು, ತೋಟದ ಕೆಲಸ ಇರ್ಬೋದು, ಅಥವಾ ನಮ್ಮ ಜೀವನದಲ್ಲಿ ಒದಗಿದ ಯಾವುದೇ ಕರ್ತವ್ಯ ಇರ್ಬೋದು, ಆ ಕರ್ತವ್ಯವನ್ನು ಮಾಡುವಾಗ ಅದನ್ನು ಪ್ರೀತಿಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಭಗವಂತನ ಸೇವೆ ಅನ್ನುವ ದೃಷ್ಟಿಯಿಂದ ನಾವು ಮಾಡಿದರೆ ಅದು ಇಡೀ ಜೀವನದ ಬದುಕಿನ ದೊಡ್ಡ ಫಲವನ್ನು ಭಗವಂತನ ಕೈಗೆ ಒಪ್ಪಿಸಿ ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಅವನು ಕೊಟ್ಟ ನಿಯಮವನ್ನು ನಾವು ಪಾಲಿಸಿದಂತಾಗುತ್ತೆ. ಯಾಕೆಂದ್ರೆ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ ಅಂತ ನಾವು ಯಾವ ಕರ್ಮವನ್ನು ಸಮರ್ಪಿಸದೆ ಹೋಗ್ತೇವೋ ಅದು ಬಂಧಕ. ನಾವು ಏನೇ ಕೆಲಸ ಮಾಡಿದರೆ ಅದು ಸುಕೃತ ಇರಬಹುದು, ದುಷ್ಕೃತ ಇರಬಹುದು, ನಮ್ಮ ಬದುಕಿಗೆ ಪ್ರತಿಯೊಂದರಲ್ಲೂ ಬರಬಹುದಾದ ಸಂದೇಹಗಳಿಗೆ ಸರಿಯಾದ ನಿರ್ಧಾರಪೂರ್ವಕವಾದಂತಹ ಸಮಸ್ಯೆಯನ್ನು ಪರಿಹರಿಸುವ ಉತ್ತರಗಳನ್ನು ಕೊಟ್ಟದ್ದು ಅದು ಆಚಾರ್ಯ ಮಧ್ವರು. ಅಂತಹ ಗುರುಗಳು ನಮಗೆ ಈ 750 ವರ್ಷಗಳ ಹಿಂದೆ ಸಿಕ್ಕಿದ್ದಾರೆ. ಅವರ ಜೀವನದ ಆದರ್ಶದ ಅನೇಕ ಕಥೆಗಳು ನಮಗೆ ದಾಖಲಾಗಿದೆ. ಅವರ ಸ್ವತಃ ಮಾತುಗಳು ಸರ್ವಮೂಲ ರೂಪದಲ್ಲಿ ನಮಗೆ ಸಿಕ್ಕಿವೆ. ಆಚಾರ್ಯರ ಸರ್ವಮೂಲ ಗ್ರಂಥಗಳು ಅಂತಂದರೆ ಅದು ಆಚಾರ್ಯರದ್ದೇ ಪ್ರತಿಮೆ. ರೂಪಮನ್ಯದಿವ ಧನ್ಯಂ ಆತ್ಮನಃ, ಅದು ಇನ್ನೊಂದು ರೂಪ, ಅದು ಆಚಾರ್ಯ ಮಧ್ವರ ಮತ್ತೊಂದು ಪ್ರತಿರೂಪ. ಮನೆಯಲ್ಲಿ ಒಂದು ಸರ್ವಮೂಲದ ಗ್ರಂಥ ಇದ್ದರೆ ಅದನ್ನು ಓದುವುದು, ಅದರ ಜೊತೆಗೆ ಅದಕ್ಕೆ ಪ್ರದಕ್ಷಿಣೆ ಬಂದರೆ ಆಚಾರ್ಯರಿಗೆ ಪ್ರದಕ್ಷಿಣೆ ಬಂದಷ್ಟು ವಿಶೇಷ ಪುಣ್ಯ ಇದೆ. ಆ ಹಿನ್ನೆಲೆಯಲ್ಲಿ ಅವರೇ ಮುಟ್ಟಿ ಪೂಜಿಸಿದಂತಹ ಈ ಜನಾರ್ದನನ ಸನ್ನಿಧಾನದಲ್ಲಿ ಅವರ ಆಶೀರ್ವಾದವನ್ನು ನಾವು ಬೇಡ್ತಾ, ಮುಖ್ಯವಾಗಿ ಇಷ್ಟು ಯಾತ್ರೆಗೆ ಪ್ರಧಾನವಾದ ಕಾರಣ ನಾವು ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರನ್ನು ಸ್ಮರಣೆ ಮಾಡಬೇಕು. ಅವರ ಆಲೋಚನೆಯಂತೆ ಯಾರೆಲ್ಲ ಈ ಮಧ್ವನವಮಿಯ ದಿವಸ ಆಚಾರ್ಯರು ಸಂದರ್ಶಿಸಿದ ಕ್ಷೇತ್ರಗಳಿಗೆ ಹೋಗಿ ಒಂದು ಪಾವನವಾದ ಯಾತ್ರೆ, ಇದಕ್ಕೆ ಹೆಸರು ಕೊಟ್ಟದ್ದು ಕೂಡ ಪಾವನ ಯಾತ್ರೆ ಅಂತ, ಸುಮ್ಮನೆ ಪಿಕ್ನಿಕ್ ಅಲ್ಲ. ಹೋದಲ್ಲಿ ಬಂದಲ್ಲಿ ನಮಸ್ತೆ ಪ್ರಾಣೇಶ ಪ್ರಣತ ವಿಭವ ಅವನಿಮಗಾಹ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ ಮಧ್ವ ಪ್ರದಿಶ ಸುದೃಶನ್ನೋ ಜಯ ಸ್ವಾಂತಸ್ಥಾನಂತ ಶಯ್ಯಾಯ ಪೂರ್ಣಜ್ಞಾನ ರಸಾರ್ಣಸೆ ಉತ್ತುಂಗ ವಾಕ್ತರಂಗಾಯ ಮಧ್ವ ದುಗ್ಧಾಬ್ದಯೇ ನಮಃ